ಬಳಸಡಿಲು ಮೈವೆತ್ತ ಮುಂಗಾರಿನಂತೆ ರಕ್ಕಸರ ಸಮರಾನ್ವಾದದ ಸಂಭ್ರಮದ ಮಧ್ಯೆ ರಥವೇರಿ ಹೊರಟೆಯ ಯಾವ ಕಡೆ ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವನವನ್ನು ಸೇರಿದ್ರು. ಕದಂಬಾವನದಲ್ಲಿ ತೂಗಯ್ಯಾಲಿಯಲ್ಲಿ ತರುಣಿಯದಪ್ಪನನ್ನು ನೋಡಿದ್ರು. ವಿಚಾರವನ್ನು ನನ್ನಲ್ಲಿ ತಿಳಿಸಿದ್ರು. ಮನದಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊಂಡೆ. ಆಕೆಯನ್ನ ಮದುವೆ ಆಗಬೇಕು ಎಂಬುದಾಗಿ. ಸಂಧಾನ ಮಾಡುವುದಕ್ಕಾಗಿಯೇ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನವನ್ನು ಧಿಕ್ಕರಿಸಿದ. ಆ ಬಳಿಕ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಎಲ್ಲಿಂದ ಹೂಂಕಾರದಿಂದ ಸುತ್ತೇರಿಟ್ಟಾನೆ. ಆ ಬಳಿಕ ಚಂಡಪುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಪುಂಡರ ಚೆಂಡಾಡಿದರು. ಚಂಡಮುಂಡರನ್ನು ಕಳೆದುಕೊಂಡೆ. ಮತ್ತೆ ಇಷ್ಟು ಸಿದ್ಧತೆ ಮಾಡಿ ಹೊರಟೆ. ಆ ಸುತ್ತಿನ ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಳಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿ ನಾನೇ ಹೋಗುವುದಕ್ಕೆ ಮುಂದೆ ಹೋಗ್ತಾ ಇದ್ದೇನೆ. ಸಭೆಯಲ್ಲಿ ಕುಳಿತವ ಯಾಕೆ ಬಂದೆ? ಸೊಪ್ಪು ಮುರಿಯುವುದು ಸರಿ, ಹೋಗುವ ದಿಕ್ಕು ಸರಿ ಬೇಕು ಸರಿ ಇಲ್ಲ ಅಂತ ಕಾಣ್ತದೆ. ನಾಲ್ಕು Oh
ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪಾದತಲೆಗಳಿಗೆ ಬಡಪಟ್ಟಿದ್ದೆ ಪ್ರಭು. ಎಲ್ಲವೂ ಸರಿಯಾಗಿರುವಾಗ, ಬೇಕಾದಷ್ಟು ಸೌಲಭ್ಯ ಸಿಗುವಾಗ ಒಬ್ಬ ಸಾಧನೆ ಮಾಡುವುದು ದೊಡ್ಡ ವಿಷಯ ಅಲ್ಲ ಪ್ರಭು. ಪ್ರತಿಯೊಂದು ಪ್ರತಿಕೂಲವಾಗಿರುವಾಗ, ಎಲ್ಲೆಲ್ಲಿಯೂ ಅವಮಾನದ ಕಷ್ಟದ ತಾಪದ ಮಧ್ಯೆ ಬದುಕಬೇಕಾದ ಒಬ್ಬ ಪ್ರಪಂಚಕ್ಕೆ ಸುವಾಸನೆ ಬೀರುವ ಸಾಧನೆಯು ಹೂವಾಗಿ ಅರಳುತ್ತಾನೆ ಎಂದಿದ್ರೆ ಅವ ನಿಜವಾಗಿಯೂ ಬೆಂಕಿಯಲ್ಲಿ ಅರಳಿದ ಹೂ ಪ್ರಭು. ಒಂದೊಂದು ಕಡೆಯಿಂದಲೂ ಅವಮಾನ, ಒಂದೊಂದು ಕಡೆಯಿಂದಲೂ ತುಚ್ಛೀಕರಣ, ಒಂದೊಂದು ಕಡೆಯಿಂದಲೂ ಅಭದ್ರತೆ, ಒಂದೊಂದು ಕಡೆಯಲ್ಲಿಯೂ ಬದುಕಿನಲ್ಲಿ ಭಯ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಾನವ ಪಂಗಡದ ಮಧ್ಯೆ ಹುಟ್ಟಿದವನಿಗೆ ಪ್ರಭು ಉಣ್ಣುವುದಕ್ಕಿರ್ಲಿಲ್ಲ, ಉಡುವುದಕ್ಕಿರ್ಲಿಲ್ಲ, ಬಿಸಿಲಿಗೆ ನೆರಳಿಗೆ ಒಂದು ಆಶ್ರಯ ಇರಲಿಲ್ಲ. ಅಂತಹ ಸಮಯದಲ್ಲಿ ದಾನವ ಕುಲದ ನೇತಾರನಾಗಿ, ದಾನವ ಕುಲಕ್ಕೆ ನೀತಿಯನ್ನು ಬೋಧಿಸುವವನಾಗಿ, ದಾನವ ಕುಲಕ್ಕೆ ನೇತ್ರವಾಗಿ ಒದಗಿ ಬಂದವನೇ. ಯಾರಲ್ಲಿ ಆದರೂ ಒಂದಲ್ಲ ಒಂದು ದೌರ್ಬಲ್ಯ ಇರ್ತದೆ ಪ್ರಭು. ದೌರ್ಬಲ್ಯವೇ ಇಲ್ಲದೆ, ಯಾವ ವಿಕಾರಕ್ಕೂ ಒಳಗಾಗದೆ ನಿಗಿ ನಿಗಿ ಹೊಳೆಯುವಂತಹ ಯೌವನವನ್ನು ಕತ್ತಲೆಯ ಕಾಡಿನಲ್ಲಿ ಕಳೆದು 10,000 ವರ್ಷಗಳ ಅನ್ನ ನಿತ್ಯಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದ್ದು ಶುಂಭ ಒಬ್ಬ ಬದುಕಿ ಹೊಟ್ಟೆ ತುಂಬ ಉಣ್ಣಬೇಕು ಅಂತ ಅಲ್ಲ ಪ್ರಭು. ದಾನವ ಕುಲಕ್ಕೆ ನಾಳೆ ನೆಮ್ಮದಿಯ ಬದುಕಬೇಕು ಎನ್ನುವ ಕಾರಣಕ್ಕಾಗಿ ಬಹುಜನ ಸುಖಾಯ ಬಹುಜನ ಹಿತಾಯ, 4 ಜನರಿಗೆ ಬೇಕಾಗಿ ನಿನ್ನ ಬದುಕನ್ನೇ ಮುಡಿಪಾಗಿದ್ದವು ಪ್ರಮೇಯಾದಯ ಪ್ರಭು. ದಾನವ ಕುಲದ ಉದ್ಧಾರ ಮರೆತು ಹೋಯಿತೆ. ಮನಸ್ಸಿನ ಶರಹತ್ತಿಗೆ ಸಿಲುಕಿದೆಯ. ಕಾಮನ ಬಾಣ ನಿನ್ನನ್ನು ಅಷ್ಟು ಘಾತಿಸಿದೆ. ನಾವು ಎನ್ನುವುದಾಗಿ ಹೇಳುತ್ತಿದ್ದ ನಮ್ಮ ಪ್ರಭು ಯಾಕೆ ನಾನು ಮದುವೆ ಆಗಬೇಕು ಅಂತ ಹೊರಟದ್ದು ದೊಡ್ಡ ವಿಷಯ ಅಲ್ಲ. ನೀನು ಎಲ್ಲಿಗೆ ಹೊರಡುವುದಿದ್ರು ಮೊದಲು ನಿನಗೆ ನೆನಪಿರಬೇಕಾದ ದಾನವರ ಬದುಕು. ದಾನವರ ಬದುಕನ್ನು ಪುಡಿ ಮಾಡಿ ಒದ್ದು ಹೋಗುವಷ್ಟು ಮದುವೆಯ ಬಯಕೆ. ದೈತ್ಯನಾಥ ಎನ್ನುವ ಬಿರುದನ್ನು ಮರೆಯದಿರು ಪ್ರಭು. ನೀನು ಇಡುವ ಒಂದೊಂದು ಹೆಜ್ಜೆಯೂ ದಾನವರಿಗೆ ಧೈರ್ಯ ತುಂಬಬೇಕೇ ಹೊರತು ದಾನವರ ಬದುಕನ್ನು ಮುಚ್ಚುನೂರುಗೊಳಿಸಕೂಡದು ಪ್ರಭು. ಆ ಹೆಣ್ಣಿನ ಬಯಕೆಗೆ ಬೇಕಾಗಿ ದಾನವರ ಬದುಕನ್ನು ಪುಡಿ ಮಾಡದಿರು ಯೋಚಿಸು. ರಕ್ತ ಬೀಜ ಎಷ್ಟಾದ್ರೂ ಆಕೆ ತರುಣಿಯಲ್ವಾ ರಕ್ತ ಬೀಜ, ಬಯಸಿದರಲ್ಲಿ ಏನು ತಪ್ಪು? ನೀನು ಯೋಚಿಸಿದ್ದ ಅಷ್ಟೇ ಪ್ರಭು. ಸ್ವಲ್ಪ ಹೆಚ್ಚು ಯೋಚಿಸಿದ್ರೆ ಅವಳು ಎಷ್ಟು ಅಂತ ಗೊತ್ತಾಗ್ತಿತ್ತು. ಎಲ್ಲ
ಹೆಣ್ಣನ್ನು ಮದುವೆ ಆಗುವುದಿದ್ರೆ ಇಷ್ಟು ಸಮಯ ಬೇಕಿತ್ತ ಪ್ರಭು? ನಿನಗೇನು ಹೆಣ್ಣು ಸಿಗದೆ ಮದುವೆ ಆಗದೆ ಇರ್ತದ? ನೀನು ಮದುವೆ ಆಗ್ತೇನೆ ಎನ್ನುವುದಾಗಿ ಹೇಳಿದ್ರೆ ಲೋಕ ಮೂರರ ಯಾವ ಹೆಣ್ಣು ತಿರಸ್ಕರಿಸುವವಳು? ಯಾಕೆ ಮದುವೆ ಆಗಲಿಲ್ಲ? ಎಷ್ಟಾದ್ರೂ ಅಷ್ಟೇ ಪ್ರಭು, ಒಬ್ಬ ಸಾಧನೆ ಮಾಡಬೇಕು. ಒಬ್ಬ ಮದುವೆವರೆಗೆ ಮಾತ್ರ ಮಾಡ್ಲಿಕ್ಕೆ ಆಗುದು. ಮದುವೆ ಆದ ಮೇಲೆ ಹೆಂಡತಿಯನ್ನು ಸುಧಾರಿಸುವುದೇ ದೊಡ್ಡ ಸಾಧನೆ. ಹೆಂಡತಿಯ ಗಂಡನನ್ನು ನೋಡಿಕೊಳ್ಳುವುದೇ ದೊಡ್ಡ ಸಾಧನೆ. ಸಂಸಾರದ ಒಂದೊಂದು ಜಂಜಡದಲ್ಲಿ ಅವನಿಗೆ ಬೇರೆ ಯೋಚಿಸಲಿಕ್ಕೆ ಆಗುದಿಲ್ಲ. ನೀನು ಹಾಗಲ್ಲ. ದಾನವರ ಉದ್ಧಾರದ ಸ್ವಾತಂತ್ರ್ಯಕ್ಕೆ ಹೆಂಡತಿ ಎನ್ನುವಂತಹ ಒಂದು ಬಂಧನ ನನಗೆ ಅಡ್ಡಿಯಾಗಕೂಡದು ಎನ್ನುವುದಾಗಿ ಹೆಣ್ಣನ್ನು ಮಾಯೆ ಎನ್ನುವುದಾಗಿ ಭಾವಿಸಿ ತಿರಸ್ಕರಿಸಿದ. ಬಹಳ ವಿಪರೀತ ಪ್ರಭು, ಬಹಳ ದೊಡ್ಡ ದುರಂತ ಇರುವುದುಂಟ. ಸಾಮಾನ್ಯ ಹೆಣ್ಣು ಮಕ್ಕಳನ್ನೆಲ್ಲ ಮಾಯೆ ಮಾಯೆ ಅಂತ ತಿರಸ್ಕರಿಸಿದ ನೀನು. ಮಾಯೆಯೇ ಹಿಡಿದು ಬಂದ್ರೆ ಅವಳು ಹೆಣ್ಣು ಅಂತ ಮುಂದೆ ಮುಂದೆ ಹೋಗುತ್ತಾ ಇತ್ತು. ಚಂಡ ಮುಂದರ ಅಪ್ರಬುದ್ಧರು ಬಿಡು, ಅವರಿಗೆ ಶೃಂಗಾರ ರಸ ಹುಟ್ಟಿದ್ದೇ ದೊಡ್ಡ ವಿಶೇಷ. ಯಾವ ಹೆಣ್ಣನ್ನು ನೋಡಿದ್ರು ಆ ಭಾವ ಹುಟ್ಟಿರಲಿಲ್ಲ. ಆಜನ್ಮ ಬ್ರಹ್ಮಚಾರಿಗಳು, ಅಖಂಡ ಬ್ರಹ್ಮಚಾರಿಗಳು. ಆದ್ರೆ ಅವರು ವರ್ಣನೆ ಮಾಡಿದ್ದರು ನೀನು ಕೇಳಿದೆ, ಅದನ್ನೇ ಪ್ರಮಾಣ ಅಂತ ಸ್ವೀಕರಿಸಿದೆ. ಅಲ್ಲಿಂದ ದಾನವಗಳು ಅವನಂತಿಯ ನಾಂದಿ ಆರಂಭ ಆಗಿದೆ ಪ್ರಭು. ಅಂದವಳು ತರುಣಿ ಎನ್ನುವುದಾಗಿ ಭಾವಿಸಬೇಡ. ಯಾವುದೋ ರಕ್ತ ಮಾಂಸ ಮೇಧಸ್ಸುಗಳಿಂದಾಗಿ ಚರ್ಮದ ಸುಖವನ್ನು ಕೊಡುವ ಪಂಚಭೂತಗಳಿಂದಾದ ದೇಹ ಅಲ್ಲ ಪ್ರಭು. ಪಂಚಭೂತಗಳಿಗೆ ಅತೀತಳಾದ, ಚಿತ್ತದಲ್ಲಿ ಹುಟ್ಟಿ ಚಿತ್ತದಲ್ಲಿ ಬೆಳೆದು ಚಿತ್ತದಲ್ಲಿ ನಾಶವಾಗುವ ಚಿನ್ಮಯ ಸ್ವರೂಪಿಯಾದಂತಹ ಅನಾದಿ ಸಿದ್ಧ ಪ್ರವಸ್ತು ಆದಿಮಾಯೇ ಬಂದಿದ್ದಾಳೆ. ಯಾಕೆ ಬಂದಿದ್ದಾಳೆ? ತ್ರಿದರ್ಶನನ್ನು ಕೊರೆಯುವ ನಿರ್ಧಾರಕ್ಕೆ ಬಂದಿದ್ದಾಳೆ. ಇದು ದೇವರಿಂದ ಅಲ್ಲದೆ ಬೇರೆ ಯಾರಿಂದಲೂ ಆಗುವುದಿಲ್ಲ ಪ್ರಭು. ಬರೇ ದೇವರಿಂದಲೂ ಆಗುವುದಿಲ್ಲ, ಮೂರ್ತಿಗಳಿಂದ ಆಗುವುದಿಲ್ಲ. ದೇವತೆಗಳ ಮೇಲೆ ಮಾಡಿದ ದಾಳಿ, ಋಷಿ ಮುನಿಗಳಿಗೆ ಆದಂತಹ ಬಾಧೆ, ಸಜ್ಜನರಿಗೆ ಬಂದಂತಹ ಸಂಕಷ್ಟ, ನಾವು ಮಾಡಿದ ಒಂದೊಂದು ಶಾಸನ ಉಂಟಲ್ಲ, ಅದು ಮನುಷ್ಯ ಬದುಕಲಿಕ್ಕೆ ಆಗಲಿಕ್ಕೆ. ಹಾಗಾಗಿ ಪರಬ್ರಹ್ಮ ಶಕ್ತಿ ಹಿಡಿದು ಬಂದಿದೆ. ಒಂದು ಸಮಸ್ಥಿತಿ ಕಾಪಾಡಬೇಕಾದ್ರೆ ಮೇಲಿನಿಂದಲೇ ಬರಬೇಕು ಅಂತ ಅವಳಿಗೂ ಗೊತ್ತಾಗಿದೆ. ಹಾಗಾಗಿ ಈ ಆಚ್ಛಾದನೆಯನ್ನು ಹಾಕಿಕೊಂಡು ಬಂದಿದ್ದಾಳೆ. ಯಾಕೆ ತರುಣಿಯಾಗಿಯೇ ಬಂದಿದ್ದಾಳೆ? ಯಾಕೆ ಹೀಗೆ ಗೋಚರಿಸಿದ್ದಾಳೆ? ಕಾರಣ ಉಂಟು ಪ್ರಭು. ನಿನಗಿರುವ ವರ ಹಾಗೆ. ಯಾರಲ್ಲಿ ಕಾಮ ಸಂಬಂಧವಾದ ಯುದ್ಧ ಆಗ್ತದೋ ಅವರಿಂದ ನಿನಗೆ ಮರಣ. ನೀನು ಮದುವೆ ಆಗ್ತೇನೆ ಅಂತ ಹೇಳುವಾಗ ಅವಳು ಯುದ್ಧವನ್ನು ಬಯಸಿದ್ದಾಳೆ, ಕಾಮ ಸಂಬಂಧವಾದ ಯುದ್ಧ. ಕನ್ಯಾ ಜೀವಕೋಶ ಸಮುದ್ಭವೆಯಿಂದ ನಿನಗೆ ಮರಣ. ಅವಳ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ ಪ್ರಭು. ಇಲ್ಲಿಂದ ಬಂದಿದ್ದಾಳೆ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅಪ್ಪ ಅಮ್ಮ ಇದ್ದ ಒಬ್ಬಳು ಹೆಣ್ಣು ಮಗಳು ಹೌದಾದ್ರೆ, ಹುಟ್ಟು ಬದುಕು ಸಾವಿನ ಮಧ್ಯೆ ಇರುವುದು ಹೌದಾದ್ರೆ, ನಿದ್ರಾ ಆಹಾರ ಭಯ ಎನ್ನುವಂತ ವ್ಯಾಪ್ತಿ ಇರುವುದು ಹೌದಾದ್ರೆ, ಕಗ್ಗತ್ತಲೆಯ ಕದಂಬವನಕ್ಕೆ ಬರ್ಲಿಕ್ಕೆ ಸಾಧ್ಯವೇ? ಕದಂಬವನ ಅಂದ್ರೆ ಇಂಥದ್ದು ಪ್ರವಾಸಿ ತಾಣವ. ಈಗೀಗ ಪರಿಸ್ಥಿತಿ ಎಲ್ಲಿಯವರೆಗೆ ಹಾಳಾಗಿದೆ ಅಂತ ಕೇಳಿದ್ರೆ ಪ್ರವಾಸಿ ತಾಣಕ್ಕೆ ಧೈರ್ಯದಿಂದ ಹೋಗ್ಲಿಕ್ಕೆ ಆಗುದಿಲ್ಲ.
ಮತ್ತೆ ಕದಂಬ ಅದಕ್ಕೆ ಧೈರ್ಯದಿಂದ ಹೋದಾಗ ಅಷ್ಟು ಹಾಳಾಗಿ ಹೋಗಿದೆ ವ್ಯವಸ್ಥೆ. ಮತ್ತೆ ಎಲ್ಲಿಂದ ಕದಮವನಕ್ಕೆ ಬರಲಿಕ್ಕೆ ಸಾಧ್ಯ? ಒಬ್ಬಳು ಹೆಣ್ಣು ಮಗಳು ಬರ್ತಾಳೆ ಎಂದಿದ್ರೆ ಅವಳು ಹೆಣ್ಣೇ ಪ್ರಭು. ಕನ್ಯೆಯಾಗಿದ್ದುಕೊಂಡು ಸೃಷ್ಟಿಶೀಲತೆ ಉಳ್ಳವಳಿಂದ ಮರಣ. ಕನ್ಯೆಯಾಗಿದ್ದೇ ಚಂಡಿಕೆ ಎನ್ನುವ ರೂಪವನ್ನು ಸೃಷ್ಟಿ ಮಾಡಿದ್ದಾಳೆ. ಚಂಡಮುಂಡರನ್ನು ಆಹುತಿ ತೆಗೆದುಕೊಂಡಿದ್ದಾಳೆ. ಕುಳಿತಲ್ಲಿದ್ದರೆ ಧೂಮ್ರಾಕ್ಷರನ್ನು ಕಣ್ಣಿನ ಬೆಂಕಿಯಿಂದ ಸುಟ್ಟಿದ್ದಾಳೆ. ಸಂಕಲ್ಪ ಮಾತ್ರದಿಂದ ಸುಗ್ರೀವನನ್ನು ಕೊಂದು ಬದುಕಿಸಿದ್ದಾಳೆ. ಪ್ರಭೋ ಯೋಚಿಸು ಯೋಚಿಸು ಯೋಚಿಸು. ನೀನು ಯಾರನ್ನು ಮದುವೆ ಆಗಬೇಕು ಅಂತ ಹೊರಟಿದ್ಯೋ ಅವಳೊಂದಿಗೆ ನಗುವುದಕ್ಕೆ ಸಾಧ್ಯ ಇಲ್ಲ. ನಗಾಡಿದ್ರೆ ಒಬ್ಬ ಸಾಯ್ತಾನೆ. ಅವಳ ಕಣ್ಣುಗಳಲ್ಲಿ ಪ್ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವಳ ಕಣ್ಣಿನಿಂದ ಬೆಂಕಿ ಬರ್ತದೆ. ಅವಳ ಮೈಯ ಸುಖವನ್ನು ಅಪೇಕ್ಷಿಸುವಂತಿಲ್ಲ. ಮೈಯಿಂದ ಚಂಡಿಕೆ ಬರ್ತಾಳೆ. ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಕ್ಕೆ ಹೊರಟೆ. ದೈತ್ಯಾನ್ವಯ ಯಮನಾಲಯದ ಅತಿಥಿಗಳಾಗ್ತಾರೆ. ಬೇಡ ಪ್ರಭೋ. ರಕ್ತಬೀಜ ಆಕೆಯ ಬಗ್ಗೆ ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸಿ. ಬಿಡು ಮನದ ಮೂರ್ಖತೆಯ ಬಿಡು, ಮನದ ಮೂರ್ಖತೆಯ ಚರಣಗೆ ಭಕ್ತಿಯ ಒಡಮಡುತ್ತ ಪಡೆದ ಬೆಳಗಾರುಣ್ಯದಲ್ಲಿ ಹಾತ್ರಿಯಲಿ ಜಡಜ ಪೀಠನ ವರದ ತಿರಲಿ ಪಡೆದು ಸುಖವನ್ನು ಬಾಳು ಬಿಡೋ ಮನದ ಮೂರ್ಖತೆಯ ಬಿಡೋ. ಬಿಡು ಮನದ ಮೂರ್ಖತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಹೇಳಿದ್ದಲ್ಲ ನಾನು. ಮತ್ತೆ ಇನ್ನು ಆರಂಭದಿಂದ ನಡೆ ಹೇಗೆ? ವೈದಿಕತೆಯನ್ನು ವಿರೋಧಿಸ್ತೇನೆ, ದೇವ ಧರ್ಮವನ್ನು ವಿರೋಧಿಸ್ತೇನೆ, ಋಷಿ ಪ್ರಜ್ಞೆಯನ್ನು ವಿರೋಧಿಸ್ತೇನೆ. ಈ ಮೂರ್ಖತನವನ್ನು ಬಿಡು ಪ್ರಭು. ಸನಾತನವಾದದ್ದನ್ನು ಅಷ್ಟು ಸುಲಭದಲ್ಲಿ ನಾಶ ಮಾಡುವುದಕ್ಕಾಗುವುದಿಲ್ಲ. ಸನಾತನ ಎನ್ನುವ ಶಬ್ದದ ಅರ್ಥವೇ ಅದು ಪ್ರಭು. ಯಾವುದಕ್ಕೆ ಆದಿ ಇಲ್ವೋ, ಯಾವುದಕ್ಕೆ ಅಂತ್ಯ ಇಲ್ವೋ ಅದೇ ಸನಾತನ. ಬಂದವಳು ಸನಾತನವಾದ ಒಂದು ಸ್ವರೂಪ. ಎಷ್ಟು ಜನ ಪ್ರಯತ್ನ ಪಟ್ಟರು ಸನಾತನವನ್ನು ಹಾಳು ಮಾಡ್ಲಿಕ್ಕಾಗುತ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನೀನು ಹೊರಟೆ ಎಂದಾದ್ರೆ ಹೊರಟದ್ದು ಒಂದೊಂದು ಮೂರ್ಖತನದ ನಡೆ ಅಂತ ಗೊತ್ತಾಗ್ತದೆ ಪ್ರಭು. ಹಾಗಾಗಿ ತ್ರೈಜಗದೊಡತಿ ಬಂದಿದ್ದಾಳೆ. ಕೆಲವೊಮ್ಮೆ ಸಣ್ಣದಾಗುವುದಕ್ಕೆ ಗೊತ್ತಿದ್ರೆ ಮಾತ್ರ ಮೇಲೆ ಹೋಗುವುದು ಪ್ರಭು. ಸೂರ್ಯ ಎಷ್ಟು ಎತ್ತರಕ್ಕೆ ಹೋಗುತ್ತಾನೆ ಅಷ್ಟು ಸಣ್ಣವನಾಗಿ ಕಾಣ್ತಾನೆ. ಭಾರದ್ದು ಕೆಳಗೆ ಇರ್ತದೆ, ಹಗುರದ್ದು ಎತ್ತರಕ್ಕೆ ಹೋಗ್ತದೆ. ಕೀರ್ತಿ ಎಂಬ ನದಿಯಲ್ಲಿ ಹಗುರವಾಗಲಿಕ್ಕೆ ಗೊತ್ತಿದ್ರೆ ಮಾತ್ರ ತೇರುವುದು ಪ್ರಭು, ಇಲ್ಲದಿದ್ರೆ ಮುಳುಗಿ ಹೋಗ್ತದೆ. ಜಡಜಪೀಠನ ವರ ಉಂಟು ಎನ್ನುವ ಹೆಮ್ಮೆ ಬೇಡ, ಅದು ಇವಳ ಮುಂಭಾಗದಲ್ಲಿ ನಡೆಯುವುದಿಲ್ಲ. ನಿನ್ನ ಸಣ್ಣ ದೋಣಿಯನ್ನು ಇಳಿಸಿಕೊಂಡು ಯಾವುದೋ ತೆರೆ ಇರುವ ಹೆತ್ತೆರೆ ಇರುವ ಸಮುದ್ರದಲ್ಲಿ ದಾಟಲಿಕ್ಕೆ ಹೊರಡ್ತೇನೆ ಅಂತ ಹೊರಡಬೇಡ. ಆ ಹಡಗು ಇವಳಲ್ಲೇ ಉಂಟು ಪ್ರಭು. ಇವಳ ಕಾರುಣ್ಯ ಎನ್ನುವ ಹಡಗನ್ನು ಪಡೆಯಬೇಕು ಎಂದಾದ್ರೆ ನೀನು ಮದುವೆ ಆಗಬೇಡ ಅಂತ ಹೇಳುದಿಲ್ಲ. ಮದುವೆ ಆಗಬಹುದು, ಆದ್ರೆ ಮದುವೆ ಆಗುವ ದಾರಿ ಹೀಗಲ್ಲ. ಮತ್ತೆ ಹೇಗೆ? ಅವಳು ಮದುವೆ ಆಗಿದ್ದಾಳೆ. ಯಾವ ಮೂರು ಮೂರ್ತಿಗಳು ಅವಳನ್ನು ತಾಯಿ ಅಂತ ಕರೆದರು ಅಂತ ಮೂರು ಮೂರ್ತಿಗಳನ್ನೇ ಮದುವೆ ಆಗಿದ್ದಾಳೆ. ನ್ಯಾರ ಮದುವೆ ಆದದ್ದಲ್ಲ. ಮತ್ತೆ ಲಕ್ಷ್ಮೀ ಸ್ವರೂಪಿಣಿಯಾಗಿ ಬಂದವಳು ಅವಳೆ, ನಾರಾಯಣನ ಮಡದಿ. ಶಿವನ ಮಡದಿಯಾದ ಪಾರ್ವತಿಯೂ ಅವಳಿ, ಬ್ರಹ್ಮನ ಮಡದಿಯಾದ ಸರಸ್ವತಿಯೂ ಅವಳಿ. ಹಾಗಾಗಿ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ. ಈಗ ಶಿವಾಣಿ ಆಗುವವಳು, ಬ್ರಹ್ಮಾಣಿ ಆಗುವವಳು, ನಾರಾಯಣಿ ಆಗುವವಳು. ಮನಸ್ಸು ಮಾಡಿದ್ರೆ ಶುಂಭಾಣಿ ಆಗುವುದಿಲ್ವಾ? ಆಗುತ್ತಾಳೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ ಉಂಟು ಪ್ರಭು. ಅವರಿಗೆ ಹೆಂಡತಿ ಆಗುವ ಮೊದಲು ಅವರು ಕೈ ಮುಗಿದಿದ್ದಾರೆ. ಜಯತು ಜಯತು ಆದಿಮಾಯ ಅಂತ ಕೈ ಮುಗಿದಿದ್ದಾರೆ. ಕೈ ಮುಗಿದವರಿಗೆ ಆಂಶಿಕವಾಗಿ ಹೆಂಡತಿಯಾಗಿ ಬಂದಿದ್ದಾಳೆ. ನಿನಗೂ ಹೆಂಡತಿ ಆಗಬೇಕ ಪ್ರಭು, ಸುಲಭ ಉಂಟು. ಮೊದಲು ಅವರಿಗೆ ಕೈ ಮುಗಿ
ಮಾತಾಡ್ಲಿಕ್ಕೆ ಅವಕಾಶ ಉಂಟು ಅಂತಾದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ತೀಯ. ನಾನು ಸ್ವಲ್ಪ ಮಾತಾಡ್ತೀನಿ. ಸ್ವಲ್ಪ ಮಾತಾಡಿದ್ದು ನಾನು ನಿಜವಾಗಿ ಇದಕ್ಕಿಂತ ಹೆಚ್ಚು ಮಾತಾಡ್ತಿದ್ದೆ. ಅಲ್ವಾ ಇನ್ನೊಂದು ಮಾತಾಡ್ಲಿಕ್ಕೆ ಬಿಟ್ಟರೆ ಅಲ್ವಾ ನಾನು ಅದೇ ನೀನು ಅವಕಾಶ ಕೊಟ್ಟದಕ್ಕೆ ನಾಲ್ಕು ಮಾತಾಡಿದ್ದು. ಅದೇ ಪಟ್ಟದ್ದು ಹೆಚ್ಚಾಯ್ತು ನಿನಗೆ. ಹೌದಾ? ನೀನೆಂತದ್ದು ಹೇಳಿದ್ದು ನನಗೆ ಆದಿವಾಳೆ ಮತ್ತೊಂದು ಮತ್ತೊಂದಿಲ್ಲ ಆದಿಮಾಯಿ. ನೀನು ಆದಿವಾಳೆ ಅಂತ ನಿನ್ನಿಂದ ಕೇಳಿ ತಿಳಿಬೇಕ ನಾನು. ವಿಷಯ ಮತ್ತೆಂತದ್ದು ಲಕ್ಷ್ಮಿ ನಾರಾಯಣ ನಾರಾಯಣಿ ಶಿವಾಣಿ ಬ್ರಹ್ಮಾಣಿ ಮನಸ್ಸು ಮಾಡಿದ್ರೆ ಶುಂಭಾಣಿ ಆಗ್ಬಿಟ್ಟು ಬರತದ್ದು ನಾನು. ಅದೇ ಆಗ್ಬೇಕು ಅಂತ ಹೇಳಿದ್ರೆ ದಾರಿ ಸರಿಬೇಕು ಅಂತ ಹೇಳಿ ರಕ್ತ ಬೀಜ ಕೊನೆಗೆ ಆಡಿದ ಮಾತೇನು? ಕೈ ಮುಗಿಬೇಕು, ಬೆನ್ನು ಬಗ್ಗಿಸ್ಬೇಕು. ಈ ಶುಂಭ ಇದುವರೆಗೆ ಕೈ ಮುಗಿದವಲ್ಲ, ಬೆನ್ನು ಬಗ್ಗಿಸಿದವಲ್ಲ, ಗಂಡವಾಗಿ ಹೊಂದಿದ್ದೇನೆ. ಇದು ಮುಖದಲ್ಲಿರುವುದು ಮೀಸೆ, ಸುಂಬಳ ಮೀಸೆ, ಗೊತ್ತಾಯ್ತಲ್ಲ? ಮಾತಾಡಿದ್ರೆ ಜಾಗ್ರತೆ. ಮಾತಾಡ್ಲಿಕ್ಕೆ ಬಿಟ್ರೆ ಎಷ್ಟು ಬೇಕಾದ್ರೂ ಅವರಲ್ಲಿ ಮೀಸೆ ಉಂಟಾ ಇಲ್ವಾ? ಇದು ಮೀಸೆ ಅಂತ ಹೇಳಿದ್ರು ನಾನು. ಇದು ಶುಂಭನ ಮೀಸೆ, ಇದು ಗಂಡಾಗಿ ಹೊಂದಿದ್ದಾರೆ, ಗಂಡಾಗಿ ಗೊತ್ತಾಯ್ತಲ್ಲ ನಾನು. ಈ ಮೀಸೆಗೆ ಶುಂಭನಿಗೆ ಆಗುದಿಲ್ಲ. ಅದು ನಿಮಗೆ ಬೇಡ. ಹಾಗಲ್ಲ ಗಂಡು ಸುಧನಾದ್ರೆ ಹಾಗೆ ಅಲ್ವಾ ಅಂತ. ಯಾರ ಮೀಸೆ ಆದ್ರೆ ಗಂಡು ಸುಧನದ ಪ್ರತೀಕ ಅಲ್ವಾ? ನಿಶುಂಭದ್ರ ಯಾರು? ನನ್ನ ತಮ್ಮ. ಹೌದು. ಅವನಿಗೆ ಆಗ್ತದೆ, ನನಗೆ ಆಗ್ತದೆ. ನಿನ್ನ ಕೊನೆಗೊಂದು ಮಾತು ಹೇಳ್ತಾರೆ. ಆ ಕಾಡಲ್ಲಿರುವಂತ ಕಾಟ ಹುಡುಗಿ ನೀರು ಕಾಲ ತಗ್ಗಿಸ್ಬೇಕಾ? ಅವಳಿಗೆ ಕಾಡಲ್ಲಿ ಬಂದವಳು ಬಡ ಹುಡುಗಿ ಆಗ್ತಾಳೆ. ಅವಳಿಗೆ ನೆನಂತ ಉಂಟು ಆದ್ರೆ ಅವಳು ಕಾಡಲ್ಲಿ ಕುಳಿತು ಬರ್ತಾಳ. ಮತ್ತೆ ನೆಲೆ ಇಲ್ಲದೆ ಬಂದದ್ದಲ್ಲ, ಮತ್ತೆ ನಮ್ಮ ನೆಲೆ ತಪ್ಪಿಸಿ ಶುಂಭನ ನೆಲೆ ತಪ್ಪಿಸುವುದಕ್ಕೆ ಬಿಡುವುದಿಲ್ಲ. ಅಷ್ಟು ಧೈರ್ಯ ನನಗೆ ಉಂಟು. ನಿಮಗೆ ಮಾತೊಂದು ಹೇಳ್ತಾ ಇದ್ದೇನೆ. ಇಲ್ಲ, ನಿನಗೆ ಇಷ್ಟು ಮಾತಾಡಿದವರಿಗೆ ಒಂದು ಸನ್ಮಾನ ಮಾಡ್ತೇನೆ ನಾನು. ಯಾವ ರೀತಿಯಲ್ಲಿ ಗೊತ್ತಾ? ಸನ್ಮಾನ ಬೇಡ. ಯಾಕೆ ಬೇಡ? ಸನ್ಮಾನ 2 ಜನಕ್ಕೆ ಮಾಡು. ಅಲ್ಲ, ಯಾರಿಗೆ? ಒಂದು, ನೀನು ತುಂಬಾ ಸಾಧನೆ ಮಾಡಿದ್ರಿ ಮಗು ಅಂತ ಮಾಡು. ಇನ್ನೊಂದು, ನಿಮ್ಮದು ಸಾಕು ಮನೆಗೆ ಹೋಗಿ ಅಂತ ಮಾಡು. ತುಂಬಾ ಸಾಧನೆ ಮಾಡಲಿಲ್ಲ, ನೀನು ಸಾಧನೆ ಮಾಡಿದ್ದು ಯಾವುದರಲ್ಲಿ? ನಿನ್ನ ಈ ಮಾತಿನಲ್ಲೇ ಸಾಧನೆ ಮಾಡಿದ್ದು. ಸನ್ಮಾನ ಯಾವ ರೀತಿಯಲ್ಲಿ ಗೊತ್ತಾ? ಪ್ರಭು, ನಿನ್ನ ನಾಲಿಗೆಯಲ್ಲಿ ಮಚ್ಚೆ ಇಲ್ಲ. ಯಾಕೆ ಮಾತಾಡಬಾರ್ದು? ನಾನು ಬದುಕುದೇ ಅದ್ರಲ್ಲಿ. ನಿನಗೆ ಸನ್ಮಾನ ಮಾಡ್ತೇನೆ ಯಾವ ರೀತಿಯಲ್ಲಿ ಗೊತ್ತಾ? ಕೈಗೆ ಬಳೆ ಮಾಡ್ತೇನೆ, ದೊಡ್ಡ ಉಡುವುದಕ್ಕೆ ಸೀರೆ ಕೊಡ್ತೇನೆ, ಒಳಗೆ ಕೈ ಬಳೆ ಕೊಡ್ತೀಯ, ಸೀರೆ ಕೊಡ್ತೀಯ. ಇನ್ನು ಬೇಕಾ? ಗಂಡ ಸತ್ತವರು ಕೈ ಬಳೆಯನ್ನು ಒಡೆದಿದ್ದಾರಲ್ವಾ, ಅವರಿಗೆ ಕೈ ಬಳೆ ಹಾಕುವ ಹಾಗೆ ಮಾಡ್ತೀಯ. ಸತ್ತ ಕೋಟಿ ದೈತ್ಯರಿಗೆ ಬದುಕು ಕೊಡ್ತೀಯ. ನೀನು ಗಂಡಸರಿಗೆ ಸೀರೆ ಕೈ ಬಳೆ ಕೊಡಬೇಡ ಪ್ರಭು. ಹಾಕುವವರು ಅರ್ಹತೆ ಕಳೆದುಕೊಂಡಿದ್ದಾರಲ್ಲ, ಅವರು ಮತ್ತೆ ಮುತ್ತೈದೆಯರಾಗುವ ಹಾಗೆ ಮಾಡುವ ಭಾಗ್ಯ ಇಲ್ಲದೆ ಇದ್ರೆ ಯಾವ ಗಂಡಸಿಗೆ ಕೈ ಬಳೆ ಸೀರೆ ಕೊಟ್ಟೇನು ಪ್ರಯೋಜನ? ಇಡೀ ದಾನವ ಕುಲವನ್ನು ವಿಧವೆಯನ್ನಾಗಿ ಮಾಡಬೇಕು ಅಂತ ನಿನ್ನ ಹಠ ಇದ್ರೆ ನಮ್ಮದು ಆಕ್ಷೇಪ ಇಲ್ಲ.
ಆದರೂ ನುಡಿದಿದ ವಿರುದ್ಧ ಆದರೂ ನುಡಿದಿದ ವಿರುದ್ಧ ನೋಡಿದನು ಕಲಿರಡ್ಡ ಬೀಜನು ನೋಡಿದನು ದಾನವ ತಿಂತಿಡಿಯನ್ನು ಸೇರಿಸಿಕೊಂಡೆ, ಆಯುಧಗಳನ್ನು ಧರಿಸಿಕೊಂಡು ಕದಂಬವನಕ್ಕೆ ಬಂದೆ. ಯಾವ ಆಯುಧ, ಯಾವ ಜನಬಲ, ಯಾವ ರಾಕ್ಷಸತ್ವದ ವರಬಲ! ಇವಳ ಮುಂಭಾಗದಲ್ಲಿ ಸಮುದ್ರಕ್ಕೆ ಹಾಕಿದ ಸಾಸಿವೆಯ ಹಾಗೆ ಯಾವುದೂ ಇಲ್ಲ. ಯಾಕೆ? ನಮಗೆ ಒಬ್ಬನಿಗೆ ಕಡಿಲಿಕ್ಕೆ ಕತ್ತಿ ಬೇಕು, ಒಬ್ಬನಿಗೆ ಎದುರಿಸಲಿಕ್ಕೆ ಅಟ್ಟಹಾಸ ಬೇಕು, ಒಬ್ಬನನ್ನು ಸೋಲಿಸಲಿಕ್ಕೆ ವರಬಲ ಬೇಕು. ಇವಳಿಗೆ ಸಂಕಲ್ಪ ಸಾಕು, ಎಂಥದ್ದು ಮಾಡಬೇಕಾದ್ದಿಲ್ಲ, ಯೋಚಿಸಿದರೆ ಸಾಕು. ಸತ್ತವ ಬದುಕುತ್ತಾನೆ, ಬದುಕಬೇಕಾದವ ಸಾಯ್ತಾನೆ. ಕಲಿತನ ಇವಳ ಮುಂದೆ ಯಾವ ಕಲಿತನ? ನಾವು ದೇವರನ್ನು ಒಲಿಸಿಕೊಡಬೇಕಾದ್ರೆ ಮೊದಲು ಏನಾಗಬೇಕಾದ್ದು? ನಾವು ಎಷ್ಟು ಆಡಂಬರದಿಂದ ಮಾಡಿದರೂ ಕೂಡ ನಾನು ಎನ್ನುವ ಭಾವದಲ್ಲಿ ಮಾಡಿದರೆ ಪ್ರಯೋಜನವೇ ಇಲ್ಲ. ಮೊದಲು ನೈವೇದ್ಯ ಕೊಡಬೇಕಾದ್ದು ನಾನು ಎನ್ನುವ ಭಾವವನ್ನು. ಹಾಗಾಗಿ ಪೂಜೆ ಎಲ್ಲ ಮಾಡಿದ ಮೇಲೆ ಪೂಜೆಯ ಕೊನೆಗೆ ಹೇಳುವುದು ನಾಹಂ ಕರ್ತ ಹರಿ ಕರ್ತ, ನಾನು ಮಾಡಿದ್ದಲ್ಲ, ದೇವರೇ ಮಾಡಿದ್ದು, ಮಾಡಿಸಿದ್ದು. ಈ ಭಾವ ಇಲ್ಲದೆ ಇದ್ರೆ ದೇವರ ದರ್ಶನ ಎಲ್ಲಿ ಆಗ್ತದೆ? ನಾನು ಕಲಿ ಚಂಡ ಮುಂಡರು, ನಾವು ಕಲಿದು ರಾಕ್ಷರು. ಹೀಗೆ ಹೇಳಿ ಬಂದವರಿಗೆ ದರ್ಶನ ಆದೀತು, ಹೀಗೆ ಹೇಳಿ ಬಂದವರ ತಲೆಯೇ ಹೋಗು. ನಾನು ಕಲಿ ಎನ್ನುವ ಭಾವವನ್ನು ಉಳಿದವರು ಎಷ್ಟು ಹುಟ್ಟಿಸಿದರೂ ನಾವು ಏನು ಎನ್ನುವಂಥ ಸತ್ಸ್ವರೂಪ ಜ್ಞಾನ ನಮಗೆ ಬೇಕು. ಯಾಕೆ? ಹರಿಯುವ ಹಾವಿಗೆ ಅಂಜದಿದ್ರೂ ದೊಡ್ಡ ವಿಷಯ ಅಲ್ಲ. ಹಾವು ಕಚ್ಚಿದ್ರೆ ಮತ್ತೆ ಎಲ್ಲಿಯಾದ್ರೂ ಮದ್ದು ಸಿಕ್ಕೀತು. ಗರ್ಜಿಸುವ ವ್ಯಾಘ್ರ ಕಂಜದಿದ್ರೂ ದೊಡ್ಡ ವಿಷಯ ಅಲ್ಲ. ಹುಲಿ ಕಚ್ಚಿದ್ರು ಯೋಗ ಇದ್ರೆ ಬದುಕಬಹುದು. ಉರಿಯುವ ಕಿಚ್ಚಿಗಂಜದಿದ್ರೂ ದೊಡ್ಡ ವಿಷಯ ಅಲ್ಲ. ಅಗ್ನಿ ಸೂಕ್ತಿಯನ್ನು ಪಠಿಸಿದ್ರೆ ಅಗ್ನಿ ಇದ್ರೂ ಮೇಲೆ ಬರಬಹುದು. ನಾವು ಹೆದರಬೇಕಾದ ಯಾವುದಕ್ಕೆ ಗೊತ್ತುಂಟ?
ಹೊಗಳಿಕೆ ಎನ್ನುವ ಹೊನ್ನ ಶೂಲಕ್ಕೆ. ನಿಮ್ಮದು ಬಹಳ ಒಳ್ಳೇದಾಗಿದೆ ಅಂತ ಒಬ್ಬ ಹೇಳಿದ್ರು, ಅವ ಕೊಂದ ಅಂತಲೇ. ನೆಲ ಬಿಟ್ಟವ ಸತ್ತ, ನೆಲ ಬಿಡದವ ಸಾಯುವುದಿಲ್ಲ. ಕಲಿ ರಕ್ತ ಬೀಜ ಅಂತ ನಮ್ಮವರು ಹೇಳುವಾಗ ನೆಲ ಬಿಡುವವರಲ್ಲ ನಾವು. ನಾವೆಷ್ಟು ಈ ಪ್ರಜ್ಞೆ ನಿಲ್ಲಿಸಿಕೊಂಡು ಮುಂದೆ ಗಾಢಗರ್ವದಲ್ಲಿ ಕುಳಿತಿದ್ದಾಳೆ. ಯಾಕೆ ಈ ಗಾಢಗರ್ವ? ಪರಿಸ್ಥಿತಿ ಹಾಗೆ ಉಂಟು. ನಮಗೆ ಯಾವುದರ ಬೆಲೆ ಏನು ಅಂತ ಗೊತ್ತಿಲ್ಲ. ಮಲಯ ಪರ್ವತದಲ್ಲಿರುವ ಕಿರಾತ ಸ್ತ್ರೀ ಬಚ್ಚಲು ಮನೆಯ ಒಲೆಗೂ ಗಂಧದ ಕಡ್ಡಿಯನ್ನು ಇಟ್ಟಿದ್ದಾಳೆ ಅಂತೆ. ಯಾಕೆ? ಅವಳಿಗೆ ಗಂಧ ಎಷ್ಟು ಸಿಗುತ್ತದೆ, ಅದಕ್ಕೆ ಬಚ್ಚಲಿಗೂ ಗಂಧವೇ ಇಡುವುದು. ನಮಗೆ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಬಂದ ಹೆಣ್ಣು ಮಕ್ಕಳೆಲ್ಲ ನಮ್ಮ ಅಧೀನಕ್ಕೆ ಮುಷ್ಟಿಯಲ್ಲಿ ಸಿಗುವವರು ಅಂತ ಭಾವಿಸಿದ ಪರಿಣಾಮ ನೋಡಿ. ಲೋಕದ ತಾಯಿ ಬರುವಾಗಲೂ ಅವಳು ಯಾರು ಅಂತ ಗೊತ್ತಾಗದೇ ಇರುವ ಕಾರಣ ಮಾಡಿದಂಥ ಅನಾಹುತ ಅವಳ ಗಾಢ ಗರ್ವಕ್ಕೆ ಕಾರಣವಾಗಿದೆ. ಲೋಕದ ತಾಯಿಯಾದ ಶಿವೆಯನ್ನು ಗುರುತಿಸಲಾಗದ ನಮ್ಮ ಕಣ್ಣಿನ ಅಜ್ಞಾನಕ್ಕೆ ಧಿಕ್ಕಾರ ಇದೆ. ಇವಳನ್ನು ತಿಳಿಯದೆ ಇಳಿತಾಯಿತು. ಒಂದು ಸಲ ಅಮ್ಮ ಅಂತ ಭಾವ ಭಕ್ತಿಯಿಂದ ಕರೆಯುತ್ತಿದ್ರೆ ದೇವಲೋಕ ಏನು, ಅದರ 100 ಪಟ್ಟಿನ ವೈಭವವನ್ನು ನಮಗೆ ಕೊಡ್ತಿದ್ದಳು ಏನು. ನಮಗೆ ಬರಲಿಲ್ಲಲ್ಲ ಅಮ್ಮ ಎನ್ನುವುದಾಗಿ ಕರೆಯುವ ಭಾವ. ಯೌವನದ ಸೊಕ್ಕನ್ನು ಇಳಿಸುವ ಹೆಂಡತಿ ಇಂಥ ತಾಯಿಯನ್ನು ಭಾವಿಸಿದ್ರೆ ಯಾವ ತಾಯಿ ತಾನೇ ಕ್ಷಮಿಸಿಯಾಳು. ಹಾಗಾಗಿ ಅಕ್ಷಮ್ಯ ಅಪರಾಧ ಮಾಡಿದಂತ ನಮ್ಮನ್ನು ಹಿಡಿದಿದ್ದಾಳೆ. ಮಾಡಲಿನ್ನೇನ ಕಟ. ನಾವು ಮತ್ತೊಬ್ಬರನ್ನು ಕ್ಷಮಿಸುವುದಿಲ್ಲ ಅಂತ ಅವಳು ಯಾಕೆ ಕ್ಷಮಿಸ್ತಾಳೆ? ನಮಗೆ ಮತ್ತೊಬ್ಬರನ್ನು ಕ್ಷಮಿಸುವ ಗುಣ ಇಲ್ಲದಿದ್ದರೆ ದೇವರ ಹತ್ತಿರ ಹೋಗುವ ಅರ್ಹತೆ ಇದು. ನಾವು ಯುವಕರಾಗಿರುವಾಗ ವೃದ್ಧರನ್ನು ಕ್ಷಮಿಸಬೇಕು, ಗೌರವಿಸಬೇಕು. ನಾವು ಸರಿ ಇದ್ದಾಗ ತಪ್ಪಿತಸ್ಥರನ್ನು ಕ್ಷಮಿಸಬೇಕು. ನಾವು ಬಲವಂತರಾಗಿದ್ದಾಗ ದುರ್ಬಲರನ್ನು ಕ್ಷಮಿಸಬೇಕು. ಯಾಕೆ? ಒಂದಲ್ಲ ಒಂದು ದಿವಸ ನಾವು ವೃದ್ಧರು, ತಪ್ಪಿತಸ್ಥರು, ದುರ್ಬಲರು ಆಗುತ್ತೇವೆ. ಆಗ ಯಾರಾದರೂ ಕ್ಷಮಿಸಬೇಕಾಗ್ತದೆ. ನಾವು ಮಾಡಿದ್ದು ನಮಗೆ ಸಿಗಬೇಕು ಅಂತಾದರೆ ಒಮ್ಮೆ ಆದರೂ ಮಾನವೀಯತೆ ತೋರಿಸುವ ಗುಣ ಬೇಕು. ನಾವು ಯಾರನ್ನು ಕ್ಷಮಿಸಲಿಲ್ಲ ಅಂತ ನಾವು ದುರ್ಬಲರಾಗುವ ಅವಳು ಯಾಕೆ ಕ್ಷಮಿಸ್ತಾಳೆ? ಮಾಡಿದ್ದನ್ನು ಈಗ ಉಣ್ಣುತ್ತಾ ಇದ್ದೇವೆ ನಾವು. ಚುಂಬನ ಕೂಡೆ ಭಾಷೆಯನ್ನೊರೆದು ಬಂದಿಗೆ ಚುಂಬನಲ್ಲಿ ಹೇಳಿ ಬಂದಿದ್ದೇನಲ್ಲ, ಕರೆ ತರ್ತೇನೆ, ಕೇಳು ಇವಳಿನ ಬದ್ಧ. ಏನು ಮಾಡಲಿ? ಸಣ್ಣ ಉಂಡ ದುಂಬ್ರಾಕ್ಷರ ಆ ಕಡೆಯಿಂದ ನಾನು ಮಲಗುದ? ಸಾಯುವುದು ದೊಡ್ಡ ವಿಷಯ ಅಲ್ಲ. ಸತ್ತ ಮೇಲೂ ಸಾವು ಚರಿತ್ರೆ ಆಗಬೇಕು. ಹುಟ್ಟು ದರಿದ್ರವೇ ಇರಲಿ, ಸಾವು ಚರಿತ್ರೆ ಆಗಬೇಕು. ಅದು ಹುಟ್ಟಿದ್ದಕ್ಕೆ ಸಾರ್ಥಕ್ಯ. ಚರಿತ್ರೆ ಆಗಬೇಕು ಅಂತಾದರೆ ಸತ್ತ ಮೇಲೆ ಒಂದು 4 ಜನ ಆದರೆ ಹೇಳಬೇಕು ಅವ ಬದುಕಿರಬೇಕಿತ್ತು ಅಂತ. ಅವ ಸತ್ತದ್ದು ಒಳ್ಳೇದಾಯಿತು ಅಂತ ಹೇಳಿದರೆ ಅವ ಬದುಕಿ ಪ್ರಯೋಜನ ಇಲ್ಲ. ಅವ ಬದುಕಿರಬೇಕಿತ್ತು ಅಂತ ಹೇಳುವ ಹಾಗೆ ಬದುಕಬೇಕು ಅಂತಾದರೆ ಬದುಕಲಿಕ್ಕೆ ಅರ್ಹತೆ ಇರುವ ಯಾವುದನ್ನಾದರೂ 4 ಮಾತನ್ನಾದರೂ ಆಡಬೇಡುವ. ಶುಂಭನ ಬಳಿಗೆ ಕೊಂಡು ಹೋಗುವುದು ಎಂದಾದರೆ ಅವಳ ಕೈ ಹಿಡಿದುಕೊಂಡು ಹೋಗುವುದಲ್ಲ, ಅವಳ ಮನಸ್ಸು ಎಳೆದುಕೊಂಡು ಹೋಗಬೇಕು. ಮಾನಸಿಕವಾಗಿ ಅವಳನ್ನು ಗೆಲ್ಲಬೇಕು ಎಂದಾದರೆ ನುಡಿಸಿದಪ್ಪೆ ಪ್ರಯತ್ನ ನಮ್ಮದು, ಪಾಲಾವಳ.
ಸೃಷ್ಟಿಸ್ಥಿತಿ ವಿನಾಶಾನ ಶಕ್ತಿಭೂತೆ ಸನಾತನ ಗುಣಾಶ್ರಯೇ ಗುಣಮಯೇ ಮಹಾದೇವಿ ನಮೋಸ್ತೆ. ಪಾದದ್ವಯಗಳಿಗೆ ಗುಣಮಟ್ಟಿದ್ದೇವೆ. ನನ್ನ ಹೆಸರು ರಕ್ತವೀರ. ಶೋಣಿತಾಪುರದಿಂದ ಬಂದೆ. ತುಂಬದೊಳಗೆ ಅಳಿಯನೂ ಹೌದು, ಅವನಿಗೆ ಅಮಾತ್ಯನೂ ಹೌದು. ಅಮ್ಮ, ಒಬ್ಬ ರಾಜ ಕೆಟ್ಟರೆ ಅದಕ್ಕೆ ಕಾರಣ ರಾಜನೊಬ್ಬನೇ ಅಲ್ಲ, ದುರ್ಮಂತ್ರಿಯಲ್ಲಿ ಭೂಪತಿ ಕೆಡು. ಈಗೊಂದು ನೀತಿ ಉಂಟು, ಭೂಪತಿ ಆದ ಒಳ್ಳೇದಾಗುವುದಕ್ಕೂ ಕೆಟ್ಟದಾಗುವುದಕ್ಕೂ ಮಂತ್ರಿಯ ಸಲಹೆಯೇ ಕಾರಣ. ಈಗ ಶುಂಭ ಕೆಟ್ಟದ್ದು ಮಾಡಿಯೇ ಕೆಟ್ಟಿ ಹೇಳುದೇ ಆಗಿ ಏನು, ಆ ಮಂತ್ರಿ ಜೀವ ಇರ್ಲಿಲ್ವಾ ಅಂತ ಕೇಳುದಲ್ವ. ಮಂತ್ರಿ ಸ್ಥಾನದಲ್ಲಿರುವ ನಮಗೂ ಹೊಣೆ ಉಂಟು. ಅಮ್ಮ, ಶುಂಭದಾನವ ಬಯಸಿದ, ನೀನೇನು ಮಾಡಿದೆ? ಚೂಣಿಯನ್ನು ಹಂಬಲಿಸಿದೆ. ಮದುವೆ ಅಂದ್ರೆ ಇಂಥದಮ್ಮ, ಅಲ್ಲಿ ಅಕ್ಷತೆ ಕಾಳು ಬೀಳಬೇಕು, ಅಲ್ಲಿ ಪನ್ನೀರು ಬೀಳಬೇಕು, ಅಲ್ಲಿ ಮಂತ್ರ ಕೇಳಬೇಕು, ಅಲ್ಲಿ ಭವಿಷ್ಯದ ಬಗ್ಗೆ ಉಜ್ವಲವಾದ ಬೆಳಕು ಕಾಣಬೇಕು. ಇದೆಂಥದಮ್ಮ, ಮದುವೆಯಲ್ಲಿ ಎಲ್ಲೆಲ್ಲಿಯೂ ರಕ್ತ ಬೀಳ್ತಾ ಉಂಟು. ದಾನವರ ಹನನಕ್ಕಿಂತ ಬೇರೆ ಉದ್ದೇಶವೇ ನಿನಗಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಅಮ್ಮ. ಮದುವೆ ಎನ್ನುವುದು ನೆವನ ಮಾತ್ರ, ದಾನವರ ಹನನವೇ ನಿನ್ನ ಉದ್ದೇಶ. ತಾಯೇ, ಈ ಪ್ರಪಂಚದಲ್ಲಿ ಕೆಟ್ಟದ್ದು ಮಾಡಲಿಲ್ಲ ನಮ್ಮವರು ಅಂತ ಹೇಳುವುದಿಲ್ಲ, ಆದ್ರೆ ಕೆಟ್ಟದ್ದು ಮಾಡಿದ್ದಕ್ಕೆ ರಕ್ತ ಹರಿಸುವುದೇ ದಾರಿ ಹೌದಾದ್ರೆ ಇದು ನಿಲ್ತದ ಅಮ್ಮ? ಮಹಿಷವದೆಗೆ ನಿಂತಿತ, ಶುಂಭನಂತವ ಬರ್ಲಿಲ್ವೇ? ಶುಂಭನಂತವ ಅಳಿದು ಹೋದ್ರೆ ಮತ್ತೊಬ್ಬ ಬರುವುದಿಲ್ವೇ? ಅಮ್ಮ, ರಕ್ತವನ್ನು ಒಲ್ಲಿಯಾದ್ರೂ ಮುಖದಲ್ಲಿ ರಕ್ತ ಬಂದ್ರೆ ರಕ್ತದಿಂದ ಮುಖ ತೊಳೆಯುವುದಿಲ್ಲ ಅಲ್ಲ, ನೀರಿನಿಂದ ಮುಖ ತೊಳೆಯುವುದಲ್ಲ. ಕಣ್ಣಿನಲ್ಲಿ ನೀರು ಬಂದ್ರೂ ನೀರಿನಿಂದಲೇ ಮುಖ ತೊಳೆಯುವುದು, ಕಣ್ಣಿನಲ್ಲಿ ರಕ್ತ ಬಂದ್ರೂ ನೀರಿನಿಂದಲೇ ಮುಖ ತೊಳೆಯುವುದು. ದ್ವೇಷವನ್ನು ಪ್ರೀತಿಯಿಂದಲೇ ಜಯಿಸಬೇಕಮ್ಮ, ಪ್ರೀತಿಯನ್ನು ಪ್ರೀತಿಯಿಂದಲೇ ಜಯಿಸಬೇಕು. ದ್ವೇಷದಿಂದ ಜಯಿಸ್ತೇವೆ ಅಂತ ಹೊರಟ್ರೆ ಒಂದಕ್ಕೊಂದು ಅಂತ ಹೆಚ್ಚಾಗುವುದಲ್ಲದೆ ಕಡಿಮೆ ಆಗುವುದಿಲ್ಲ. ದೊಡ್ಡ ಮನಸ್ಸು ಮಾಡಬೇಕು. ಇನ್ನು ಶುಂಭ ಕೈ ಮುಗಿಯುವ ಹಾಗೆ ಮಾಡಬೇಕು. ದೇವೇಂದ್ರ ಕೈ ಮುಗಿದು ದೊಡ್ಡ ವಿಷಯ ಅಲ್ಲ, ಶುಂಭ ಕೈ ಮುಗಿಯುವ ಹಾಗೆ ಮಾಡಬೇಕು. ಸುಮ್ಮನೆ ಯಾವಾಗಲೂ ಕೈ ಮುಗಿಯುವ ದೇವೇಂದ್ರನನ್ನು ಕೈ ಮುಗಿಸಿ ದೇವಿ ಮಾತ್ಮೆ ಅಂತ ಹೇಳುದಲ್ಲ, ಶುಂಭ ಹೇಳಬೇಕು ಇದು ದೇವಿ ಮಾತ್ಮೆ. ಅದಕ್ಕೆ ನಿನ್ನೊಡೆಯ ಶುಂಭನಿಗೆ ನನ್ನ ಮದುವೆಯಾಗುವಂತಹ ಮನವಿರುವುದು ಹೌದು ಎಂದಾದ್ರೆ ಚಂಡಮುಂಡರಿಂದ ವಿಚಾರವನ್ನು ತಿಳಿದಾಗ ಅವರೇ ಬರಬೇಕಿತ್ತು. ಬದಲಾಗಿ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರೆ ಕೊಲ್ಲಿಸಿದ್ದಾರೆ. ಈಗ ಒಬ್ಬ ರಣ ಹೇಳಿ ಅಂತ ಅರಮನೆಯಲ್ಲಿ ಕುಳಿತಿದ್ದಾರಲ್ಲ ಆತನ ಕುರಿತು ಮಾತನಾಡುತ್ತಿರುವ ನೀನು ಒಬ್ಬ ಅಲ್ಪ
ನಿನ್ನ ಸತ್ವ ಏನೆಂಬುದನ್ನು ಪರೀಕ್ಷಿಸುವುದಕ್ಕೆ ಬೇಕು. ನಿನ್ನ ಎದುರಾಗಿ ಬಂದವಳು ತ್ರೈಲೋಕ್ಯದಲ್ಲಿ ಎಂಬುದನ್ನು ಜ್ಞಾಪಕವಿರಲಿ. ನಿನ್ನದು ಎಂತದು ಪರೀಕ್ಷೆ? ಬದುಕಲಿಕ್ಕೆ ಬೇಕಾಗಿ ರೋಗವಾಸಿ ಮಾಡ್ಲಿಕ್ಕೆ ಪರೀಕ್ಷೆ ಮಾಡುದಾದ್ರೆ ಸರಿ, ನಮ್ಮ ತಲೆ ಕಡಿಯುವ ನಿನ್ನ ಪರೀಕ್ಷೆಗೆ ದಿಕ್ಕಾಗಬೇಕು. ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನವನ್ನು ಅಣುಗಿಸಿ ಸಪ್ತ ಮಾತ್ರ